ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಭೂ ಸ್ವಾಧೀನಕ್ಕೆ ಒಪ್ಪಿರೋ ರೈತರಿಗೆ ಸರ್ಕಾರ ಪರಿಹಾರದ ಹಣ ನೀಡ್ತಾ ಇದೆ. ನಿನ್ನೆ 10 ರೈತರಿಗೆ ಚೆಕ್ ವಿತರಿಸಲಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಸವಾಲು ಹಾಕಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ತೋರಿಸ್ತೀವಿ ನೋಡಿ. ಬಿಡದಿ ರೈತರಿಗೆ ಪ್ರತಿ ಎಕರೆಗೆ 2.3 ಕೋಟಿ ರೂಪಾಯಿ ಪರಿಹಾರ. ಟೌನ್ಶಿಪ್ ವಿರುದ್ಧ ಹೋರಾಟ ನಡುವೆ ಪರಿಹಾರದ ಚೆಕ್ ವಿತರಣೆ. ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಪರ ವಿರೋಧ ಜಟಾಪಟಿ ತಾರಕಕ್ಕೇರಿದೆ. ಸುಮಾರು 516 ಎಕರೆಗೂ ಹೆಚ್ಚು ಭೂಸ್ವಾಧೀನ ವಿರೋಧಿಸಿ ನಾಳೆ ಜೆಡಿಎಸ್ ಹಾಗೂ ರೈತ ಸಂಘಟನೆಗಳು ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿವೆ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಬರೋಬ್ಬರಿ 33,562 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅಂತ ಆರೋಪಿಸುತ್ತಿವೆ. ಇದರ ನಡುವೆ ವಿರೋಧ ಲೆಕ್ಕಿಸದ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಭೂಮಿ ನೀಡುವ ರೈತರಿಗೆ ಪರಿಹಾರದ ಚೆಕ್ ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದೆ. ರಾಮನಗರದ ಕಂದಾಯ ಭವನದಲ್ಲಿರುವ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ರೈತರಿಗೆ ಚೆಕ್ ಹಸ್ತಾಂತರಿಸಲಾಯಿತು. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮುಂಡಹಳ್ಳಿ ಈ 3 ಕಂದಾಯ ಗ್ರಾಮಗಳ ಪೈಕಿ ಈವರೆಗೆ 270 ರೈತರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯದ 10 ರೈತರಿಗೆ ಸಾಂಕೇತಿಕವಾಗಿ ಚೆಕ್ ನೀಡಲಾಯಿತು. ಕೆಂಪಯ್ಯನಪಾಳ್ಯದಲ್ಲಿ 1 ಎಕರೆ ಜಮೀನಿಗೆ 2,07,30,000 ರೂಪಾಯಿ ನಿಗದಿಪಡಿಸಿದೆ. ಜಿಬಿಐಟಿ ಯೋಜನೆಯನ್ನ ವಿರೋಧಿಸಿ ಒಂದ್ ಕಡೆ ರೈತರು ಬೈರಮಂಗಲದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಭೂಸ್ವಾಧೀನಕ್ಕೆ ರೈತರು ಕೂಡ ಒಪ್ಪಿಗೆಯನ್ನ ಪಡೆದು ಇವತ್ತು ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಕಚೇರಿಯಲ್ಲಿ ತಮ್ಮ ಭೂಮಿಯನ್ನ ಕೊಡೋದಕ್ಕೆ ಮುಂದಾಗಿರುವಂತಹ ರೈತರು ಪರಿಹಾರದ ಚೆಕ್ಗಳನ್ನು ಕೂಡ ಇಸ್ಕೊಂಡಿದ್ದಾರೆ. 1,52,00,000 ಪರಿಹಾರವನ್ನು ಕೂಡ ಇಲ್ಲಿ ವಿತರಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಕೆಲವರು KG ಗಿರೀಶ್ ಅಂತ ಅವರು ಕೂಡ 36,47,000 ರೂಪಾಯಿಯನ್ನ ಚೆಕ್ ರೂಪದಲ್ಲಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಒಂದು ತೋರಿಸಿದ್ದಾರೆ ಅವ್ರಿಗೆ ಎಷ್ಟು ಎಕರೆ ಇದೆ, ಜೊತೆಗೆ ಅವರ ಜಮೀನುಗಳಲ್ಲಿ ಏನೆಲ್ಲ ಬೆಳೆಗಳಿತ್ತು ಅದರ ಆಧಾರದ ಮೇಲೆ ಒಂದ್ ಕಡೆ ಜಮೀನಿನ ವ್ಯಾಲ್ಯೂ, ಅದ್ರ ಜೊತೆಗೆ ಜಮೀನಿನ ಒಳಗಿದ್ದಂತ ಬೆಳೆಗಳಿಗೆ ಸೇರಿ ಒಟ್ಟಾರೆ ಅಮೌಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ರೈತ ಮಹಿಳೆ ಜಾನಕಮ್ಮ ಅನ್ನೋರು ಸರ್ಕಾರಕ್ಕೆ ತಮ್ಮ 1 ಎಕರೆ ಜಮೀನನ್ನ ಬಿಟ್ಟುಕೊಟ್ಟಿದ್ದು, ಈ ಪೈಕಿ 18 ಗುಂಟೆ 1,52,386 ರೂಪಾಯಿ ಪಡೆದಿದ್ದಾರೆ. ಇನ್ನುಳಿದ 22 ಗುಂಟೆಗೆ ನಿವೇಶನ ಪಡೆಯಲು ಒಪ್ಪಿದ್ದಾರೆ. ಪರಿಹಾರದ ಚೆಕ್ ಪಡೆದ ಬಳಿಕ ಮಹಿಳೆ ತಮಗೆ ತೃಪ್ತಿ ಇದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಮಗನಿಗೆ ಮದುವೆ ಮಾಡಿದ್ದೀನಿ, ಅದೊಂದು ಸ್ವಲ್ಪ ಸಾಲ ಐತೆ, ಇನ್ನೊಬ್ಬ ಮಗನಿಗೆ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು. ನಮಗೂ 50 ವರ್ಷ, ನಮ್ಮ ಮನೆಯವ್ರಿಗೆ 60 ವರ್ಷ, ಇನ್ನೊಂದು 10 ವರ್ಷ ಹೋದರೆ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಒಂದು 20 ಲಕ್ಷ ಉಳಿದ್ರೆ ಬ್ಯಾಂಕ್ ಹಾಕೋತೀವಿ ಅಷ್ಟೇ ಸರ್. ಎಲ್ಲರೂ ಅದೇ ಸರ್ ಮಾಡೋದು. ಎಲ್ಲಿದ್ರು ಕಳ್ಕೊತಾರೆ ಸರ್ ರೈತರು, ಭೂಮಿ ಇಲ್ದಿದ್ರು ಕಳ್ಕೊತಾರೆ. ಇನ್ನು 6 ಗುಂಟೆ ಜಮೀನನ್ನ ಸರ್ಕಾರಕ್ಕೆ ಬಿಟ್ಟುಕೊಟ್ಟ ಗಿರೀಶ್ ಅನ್ನೋರ್ಗೆ 36,47,083 ರೂಪಾಯಿ ಪರಿಹಾರ ಸಿಕ್ಕಿದೆ. 6 ಗುಂಟೆ ಇದೆ. ಇದು 6 ಗುಂಟೆಗೆ ಮರ ಮಾಳಿಗೆ ಎಲ್ಲ ಸೇರಿಸಿ ಒಂದೇ ಸಲ ಚೆಕ್ ಹಾಕಿರೋ ದೆಸೆಯಲ್ಲಿ ನಾವು ಓಡಾಡೋದು ತಪ್ಪೋ ದೆಸೆಯಿಂದ ಬಂದು ಎಲ್ಲ ರೈತರು ಈ ಥರ ಮಾಡಿಕೊಂಡು ಮುಂದಿನ ಇದಕ್ಕೆ ಇದು ಮಾಡ್ಕೊಂಡ್ರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಭೂಮಿ ಜೊತೆಗೆ ಜಮೀನಿನಲ್ಲಿರುವ ವಾಣಿಜ್ಯ ಬೆಳೆಗೂ ಪರಿಹಾರ ನೀಡಲಾಗ್ತಿದೆ. ತೆಂಗಿನ ಮರಕ್ಕೆ 40,446 ರೂಪಾಯಿ, ಮಾವಿನ ಮರಕ್ಕೆ 62,000 ರೂಪಾಯಿ, ಅಡಿಕೆ ಮರಕ್ಕೆ 7,440 ರೂಪಾಯಿ, ಬಾಳೆ ಪ್ರತಿ ಎಕರೆಗೆ 10.86 ಲಕ್ಷ ರೂಪಾಯಿ, ರೇಷ್ಮೆ ಪ್ರತಿ ಎಕರೆಗೆ 14 ಲಕ್ಷ ರೂಪಾಯಿ, ಪಪಾಯಿ ಪ್ರತಿ ಎಕರೆಗೆ 12 ಲಕ್ಷ ರೂಪಾಯಿ ಪರಿಹಾರ. ಅದೇ ರೀತಿ ಹಲಸು ಎಕರೆಗೆ 42,750 ರೂಪಾಯಿ ಪರಿಹಾರ. ಇನ್ನು ಹುಣಸೆ ಎಕರೆಗೆ 53,310 ರೂಪಾಯಿ. ಉಳಿದಂತೆ ಸಪೋಟಾಗೆ ಪ್ರತಿ ಎಕರೆಗೆ 43,166 ರೂಪಾಯಿ ಪರಿಹಾರ ನೀಡಲಾಗ್ತಿದೆ. ಎಲ್ಲ ರೈತರು ಒಪ್ಪಿಗೆ ನೀಡಿದ್ರೆ 15 ದಿನಗಳಲ್ಲಿ ಪರಿಹಾರ ಕೊಡಿಸದಿದ್ರೆ ರಾಜಕೀಯದಿಂದ ನಿವೃತ್ತಿ ಎಂದ ಬಾಲಕೃಷ್ಣ. ರೈತರಿಗೆ ಪರಿಹಾರ ನೀಡಲು ಸರ್ಕಾರದ ಬಳಿ ಹಣ ಇಲ್ಲ ಎಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟ್ ನೀಡಿದ್ದಾರೆ. ನಮ್ಮ ವಿರೋಧಿಗಳು ನಮ್ಮ ವಿರುದ್ಧ ಇವ್ರ ಹತ್ರ ದುಡ್ಡೇ ಇಲ್ಲ, ಸುಮ್ಮನೆ ಅಕ್ವೈರ್ ಮಾಡ್ತವ್ರೆ, ವರ್ಷಾನುಗಟ್ಟಲೆ ನಮ್ಮನ್ನು ರೈತರನ್ನ ಎಣಗಿಸ್ತಾರೆ, ಅವ್ರ ಹತ್ರ ಪರಿಹಾರಕ್ಕೆ ದುಡ್ಡಿದ್ರು ಕೂಡ ಮರ ಮಾಲ್ಕಿಗೆ ದುಡ್ಡಿಲ್ಲ ಅಂತಕ್ಕಂಥ ಅಪಪ್ರಚಾರ ಏನು ಮಾಡ್ತಿದ್ರಲ್ಲ, ಅದಕ್ಕೆ ಅವ್ರಿಗೆ ಮೊದಲನೇ ಉತ್ತರ ನಾವಿವತ್ತು ಕೊಟ್ಟಿರ್ತಕ್ಕಂಥ ಪರಿಹಾರ. ಎರಡನೇದೇನೆಂದರೆ ಅವ್ರು ಯಾರು ಆರೋಪ ಮಾಡ್ತಿದ್ರಲ್ಲ ಅವ್ರ ಕಡೆ ಇರ್ತಕ್ಕಂಥವ್ರಿಗೆ ಒಪ್ಪಿಗೆ ಪತ್ರ ಕೊಟ್ಟರೆ
ಅವ್ರಿಗೆ ಏನಾದರೂ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಅವ್ರಿಗೆ 1 ವಾರದಿಂದ 15 ಒಳಗಡೆ ಅವ್ರ ಅಕೌಂಟ್ಗೆ ಚೆಕ್ಕನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನು ನಾವು ಮಾಡದೆ ಹೋದರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀವಿ. ವಿರೋಧದ ಮಧ್ಯೆಯೂ ರೈತರಿಗೆ ಪರಿಹಾರ ವಿತರಣೆ ಚಾಲನೆ ಸಿಕ್ಕಿದೆ. ಎಲ್ಲರೂ ಒಪ್ಕೊಳ್ತಾರಾ? ಪ್ರತಿಭಟನೆ ಜೋರಾಗುತ್ತಾ? ಕಾದು ನೋಡಬೇಕಿದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.